ಜನ ಸ್ವಲ್ಪ ಅವರು ವೈಯಕ್ತಿಕವಾಗಿ ಅದರಲ್ಲಿ ದ್ವೇಷ ಹಂಚಿದ್ದಾರೆ. ನಾವು ಯಾವ ದ್ವೇಷನ ಹಿಡ್ಕೊಂಡು ಹಬ್ಬ ಮಾಡಕತ್ತಲ್ಲ, ನಮ್ದೇನಿದ್ರು ಪ್ರೀತಿ ಅಭಿಮಾನದ ಹಬ್ಬ. ರಾಣೆಬೆನ್ನೂರ್ಕ ರಾಜ ನೋಡಿ, ಇದನ್ನ ನೋಡ್ಲಿಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ನನಗಿದು ಹಬ್ಬ ಮಾಡ್ತಾ ಇದ್ರೆ ಅವಾಗ ಭಯ ಅಂತ ಅನ್ಸುತ್ತೆ. ಈಗ ಎಷ್ಟು ಸೌಮ್ಯವಾಗಿ ನಿಂತಿದೆ, ಲಕ್ಷಾಂತರ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಇದನ್ನು ಹುಡ್ಕೊಂಡು ಬರ್ತಾರೆ. ಹರ್ಷ ನಿಮಗೆ ಗೊತ್ತಿರ್ಬೋದು, ಶಿವಮೊಗ್ಗ ಹಿಂದುತ್ವದ ಹೆಸರಿನಲ್ಲಿ ಮಾಡಿದಂಥ ಹೋರಿ ಇದು, ತಂದಿರೋದು ತಮಿಳ್ನಾಡಿಂದ. ಭಾಳ ಪ್ರೀತಿ ಅಕ್ಕರೆ, ಅಷ್ಟು ಪ್ರೀತಿಯನ್ನು ಹಂಚಿದೆ ಈ ಹೋರಿ. ಆ ಪ್ರೀತಿಯ ಹೆಸರಿನಲ್ಲಿ ಇದೇ ಜಾಗಕ್ಕೆ, ರಾಣೆಬೆನ್ನೂರಿನ ಈ ಹೋರಿ ಇರ್ತಕ್ಕಂಥ ಜಾಗಕ್ಕೆ ಪ್ರತಿನಿತ್ಯ ಬರ್ತಾರೆ. ಹಾಗಾಗಿ ಈ ಹೋರಿ ನೋಡ್ತಾ ಇದ್ರೆ ದೂರದಿಂದ ನೋಡಿದ್ರೆ ಒಂದು ಭಯ ಅನಿಸುತ್ತೆ. ಯಾಕೆಂದರೆ ಗತ್ತು ಗಾಂಭೀರ್ಯ, ಹಬ್ಬ ಮಾಡ್ತಕ್ಕಂಥ ರೀತಿ, ಆ ಓಟ, ಆ ಚಿರತೆ ರೀತಿಯ ಸ್ಟೈಲ್ ಓಟ, ಆ ಬಲೂನ್ಗಳನ್ನ ಕಟ್ಕೊಂಡು ಓಡಬೇಕಾದ್ರೆ ನಮಗೆ ದೂರದಿಂದ ನೋಡಿದ್ರೆ ಒಂದು ಭಯ ಅನಿಸುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಾನು ಎಲ್ಲೋ ಒಂದು ಮಗುನ ಪಕ್ಕ ನಿಂತ್ಕೊಂಡಿದ್ದೀನಿ ಅನಿಸುತ್ತೆ. ಅಷ್ಟು ಸೌಮ್ಯ ಸ್ವಭಾವದ ಹೋರಿ. ನನಗೂ ಭಾಳ ಖುಷಿ ಆಯಿತು. ಇದನ್ನು ನೋಡ್ತಾ ಇದ್ರೆ ಪ್ರೀತಿ ಹುಕ್ಕು ಬಂದ್ಬಿಡುತ್ತೆ. ಯಾಕೆಂದರೆ ಆ ಥರದ ಒಂದು ಪ್ರೀತಿನ ಹಂಚಿರೋ ಹೋರಿ ಅಲ್ವಾ. ಹಾಗಾಗಿ ನಾನು ಕಾಂಪಿಟೇಷನ್ಗಾಗಿ ಹೋರಿ ಬಿಡಲ್ಲ. ನಮ್ದೇನಿದ್ರು ಅಲ್ಲಿ ಅಭಿಮಾನಿಗಳಾದ್ರ ಕೇಕಿ ಹೊಡಿತಾರ. ಅಲ್ಲಿ ನಮ್ ಪಾಳೆ ಬಂದತೆ ಅಂದ್ರೆ ನಾವು 7 ರೌಂಡ್ ಅಲ್ಲ, ಇನ್ನೂ 7 ರೌಂಡ್ ಅಲ್ಲಿ ಬಿಡ್ತೇವೆ. ಇನ್ನೊಂದು ಪ್ರಶ್ನೆ ಈಗ ಕೇಳ್ತಿರೋದು, ಅಭಿಮಾನ